ನಟಿ ರಶ್ಮಿಕಾ ಮಂದಣ್ಣ ಅವರು ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ತಮಿಳು ಭಾಷೆಯನ್ನು ಹೊಗಳುವ ಭರದಲ್ಲಿ ತಮ್ಮ ಮಾತೃಭಾಷೆಯನ್ನೇ ಮರೆತಿದ್ದಾರೆ. ಸದ್ಯದಲ್ಲಿ ಮಾತೃಭಾಷೆ ಮರೆತ ರಶ್ಮಿಕಾ ಮಂದಣ್ಣ ಮೇಲೆ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ರಶ್ಮಿಕಾ ಮಂದಣ್ಣ ಅವರು ತಮ್ಮ ಖಾತೆಯಲ್ಲಿ ಕುಬೇರ ಚಿತ್ರದ ಪ್ರಚಾರ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೂ ಅವರು ಹಂಚಿಕೊಂಡಿರುವ ಆ ಒಂದು ಫೋಟೋ ತುಂಬ ವೈರಲ್ ಆಗಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಆ ಫೋಟೋದಲ್ಲಿ ತಮಿಳು ಭಾಷೆಯನ್ನ ರಶ್ಮಿಕಾ ಮಂದಣ್ಣ ಅವರು ಆಡಿ ಹೊಗಳಿದ್ದಾರೆ. ಕುಬೇರ ಚಿತ್ರದ ಪ್ರಮೋಷನ್ ಸಮಯದಲ್ಲಿ ನಾನು ಬಾಲ್ಯವನ್ನು ಕಳೆದಿದ್ದು ಅರ್ಧ ಚೆನ್ನೈನಲ್ಲೇ. ಈ ಕಾರಣದಿಂದಲೇ ನನ್ನ ಹೃದಯದಲ್ಲಿ ಚೆನ್ನೈಗೆ ವಿಶೇಷ ಸ್ಥಾನವಿದೆ. ಹಾಗೂ ನನ್ನ ತಂದೆಯೂ ಕೂಡ ನನ್ನ ಬಾಲ್ಯದಲ್ಲಿ ಚೆನ್ನೈನಲ್ಲೇ ಕೆಲಸ ಮಾಡುತ್ತಿದ್ದ ಕಾರಣ ನಾನು ಬಾಲ್ಯವನ್ನು ಚೆನ್ನೈನಲ್ಲೇ ಕಳೆದಿದ್ದೇನೆ. ಹಾಗೂ ನಾನು ಕಲಿತ ಮೊದಲ ಭಾಷೆಯೂ ಕೂಡ ತಮಿಳು ಭಾಷೆ ಎಂದು ಹೇಳಿದ್ದಾರೆ ನಟಿ. ಹಾಗೂ ತಮಿಳು ಭಾಷೆಯನ್ನು ಹೊಗಳಿದ ರಶ್ಮಿಕಾ ಮಂದಣ್ಣ ತಾವು ವೃತ್ತಿ ಶುರು ಮಾಡಿದ್ದು ಕನ್ನಡ ಭಾಷೆಯಲ್ಲಿ ಎಂಬುದನ್ನು ಮರೆತಿದ್ದಾರೆ ಎಂದು ಕನ್ನಡಿಗರು ಕೆಂಡ ಕಾರಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.